ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈಗ ನಾವು ಮಾಡುವ ಪ್ರತಿಯೊಂದು ಕೆಲಸ ಒಳಿತು ಕೆಡುಕಿನ ಮಿಶ್ರಣ ಅಂತ ಹೇಳುವುದಾದರೆ, ನಾವು ಪ್ರತಿ ಕೆಲಸ ಮಾಡಿದಾಗ ನಮಗೆ ಸತ್ಫಲ ದುಷ್ಫಲ ಎರಡೂ ಬರುತ್ತಲೇ ಇರುವುದಾದರೆ ಇದು ಹೀಗೇ ಮುಂದುವರಿತಾನೇ ಇರುತ್ತೆ. 100% ನಾವು ಪುಣ್ಯದಲ್ಲಿ ನೆಲೆ ನಿಲ್ಲಲಿಕ್ಕೆ ಆಗಲ್ಲ. ಇದು ದೊಡ್ಡ ಸಮಸ್ಯೆ ಆಗಿ ಹೋಯ್ತಲ್ವಾ? ಕರ್ಮಯೋಗದಲ್ಲಿ ಇದಕ್ಕೆ ಹೇಳಲ್ಪಟ್ಟ ಪರಿಹಾರ ಏನು? ಈ ವಿಷಚಕ್ರದಿಂದ ನಾವು ಪಾರಾಗುವುದು ಹೇಗೆ? ಸ್ವಾಮೀಜಿ ಕೇಳ್ತಾರೆ. ನಾವು ಪ್ರತಿ ಕ್ಷಣ ಉಸಿರಾಡ್ತಿದ್ದೇವೆ. ಆ ಉಸಿರಾಟದಲ್ಲಿ ಎಷ್ಟೋ ಸೂಕ್ಷ್ಮ ಜೀವಿಗಳು ತೀರ್ಕೊಂಡು ಹೋಗುತ್ತವೆ. ನಾವು ತಿನ್ನುವ ಪ್ರತಿಯೊಂದು ತುತ್ತು ಆಹಾರ ಇನ್ನೊಬ್ಬರಿಗೆ ಅಷ್ಟು ಆಹಾರ ಕಡಿಮೆ ಆಗ್ತಿದೆ. ಮನುಷ್ಯ ಜೀವನವೇ ಒಂದು ರೀತಿ ಹಿಂಸೆ ಇಲ್ಲದೆ ಜೀವನ ನಡೆಯುವುದೇ ಇಲ್ಲ ಅಂತ ಆಗಿಬಿಟ್ಟಿದೆ. ಹಾಗಾದರೆ ಈ ವಿಷಮ ಪರಿಸ್ಥಿತಿಗೆ ಪರಿಹಾರ ಏನು? ಸ್ವಾಮೀಜಿ ಕೇಳ್ತಾರೆ. ಇನ್ನೊಂದು ಕರ್ಮಯೋಗದ ಸಮಸ್ಯೆ ಏನು ಅಂದರೆ, ನಮ್ಮೆಲ್ಲರ ಮನಸ್ಸಿನಲ್ಲಿ ಒಂದು ಕಲ್ಪನೆ ಇದೆ. ನಾವು ಒಳ್ಳೆಯ ಕಾರ್ಯ ಮಾಡ್ತಾ ಹೋಗ್ತೇವೆ, ಸೇವಾ ಕಾರ್ಯ ಮಾಡ್ತಾ ಹೋಗ್ತೇವೆ. ನಾಳೆ ಒಂದು ದಿನ ಬರುತ್ತೆ, ಆವಾಗ ಯಾರೂ ಹಸಿವೆಯಿಂದ ಇರಲ್ಲ, ಯಾರೂ ಬಾಯಾರಿಕೆಯಿಂದ ಕಷ್ಟಪಡಲ್ಲ, ಯಾರೂ ರೋಗಿಗಳಾಗಿ ಇರಲ್ಲ, ಯಾರೂ ದುಃಖದಿಂದ ಇರಲ್ಲ, ಎಲ್ಲೂ ಕೆಡುಕು ಅನ್ನುವುದು ಇರಲ್ಲ. ಇದೊಂದು ನಮ್ಮ ಮನಸ್ಸಿನಲ್ಲಿರುವ ಕಲ್ಪನೆ. ಆದರೆ ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದ ಈ ಜಗತ್ತಿನ ಸ್ಥಿತಿಗತಿ ಹಣೆ ಬರಹವನ್ನು ನೋಡಿದಾಗ ಇಂಥ ದಿನ ಯಾವತ್ತಾದರೂ ಬರುತ್ತೆ ಅಂತ ನಮಗೆ ಅನಿಸುತ್ತಾ? ನಾವು ಕರ್ಮ ಮಾಡೋದ್ರಿಂದ ಇಂಥ ಒಂದು ದಿನ ಬರುತ್ತಾ ನಿಜವಾಗಿ? ಯಾರೂ ಆಗ ಹಸಿವೆಯಿಂದ ಇರಲ್ಲ, ಯಾರೂ ದುಃಖದಿಂದ ಇರಲ್ಲ, ಯಾರೂ ನೋವಿನಿಂದ ಇರಲ್ಲ, ಕೆಡುಕು ಅನ್ನೋದು ಜಗತ್ತಿನಲ್ಲೇ ಇರಲ್ಲ. ಇಂಥ ಒಂದು ದಿನ ನಾವು ಕರ್ಮದ ಮೂಲಕ ನೋಡಲಿಕ್ಕೆ ಸಾಧ್ಯವಿದೆಯಾ? ಸಾಧ್ಯವೇ ಇಲ್ಲ. ಯಾಕೆ? ಯಾಕಂದರೆ ಒಳಿತು ಕೆಡುಕು, ಸುಖ ದುಃಖ, ರೋಗ ಆರೋಗ್ಯ, ಹಸಿವು ತೃಪ್ತಿ ಇವೆಲ್ಲ ಒಂದೇ ನಾಣ್ಯದ ಎರಡು ಮುಖಗಳು. ನೀವು ಒಂದು ನಾಣ್ಯವನ್ನು ಹಿಡಿದುಕೊಂಡ್ರಿ ಅಂದರೆ ಅದರ ಎರಡೂ ಮುಖ ನಿಮಗೆ ಕಾಣಿಸಿಯೇ ಕಾಣಿಸುತ್ತೆ. ಇಲ್ಲ, ನಾನು ಒಂದೇ ಮುಖ ನೋಡ್ತೇನೆ ನಾಣ್ಯದ್ದು. ನನ್ನ ಹತ್ರ ಒಂದು ನಾಣ್ಯ ಇದೆ, ಅದಕ್ಕೆ ಒಂದೇ ಮುಖ ಇರೋದು, ಎರಡು ಮುಖ ಇಲ್ಲ ಅಂತ ಎಲ್ಲಾದರೂ ಇದೆಯಾ? ಒಂದು ನಾಣ್ಯವನ್ನು ನಾವು ಹಿಡಿದುಕೊಂಡ್ವಿ ಅಂದರೆ ಅಲ್ಲಿ ಎರಡೂ ಮುಖ ನಮಗೆ ಕಾಣಿಸಿಯೇ ಕಾಣಿಸುತ್ತೆ. ಹಾಗೆಯೇ ನಾವು ಸುಖ ಹಿಡಿದುಕೊಂಡ್ವ, ಮುಗಿತು ಕಥೆ. ಅಲ್ಲೇ ಹಿಂದ್ಗಡೆ ಇದ್ದಾನೆ ಅದರ ತಮ್ಮ ದುಃಖ. ನಾವು ಒಳಿತನ್ನು ಹಿಡಿದುಕೊಳ್ತೇವೆ ಅಂತ ಹೇಳಿದ್ವಾ, ಮುಗಿತು ಕಥೆ. ಅಲ್ಲೇ ಆ ಒಳಿತಿನ ನಾಣ್ಯದ ಹಿಂದೆಯೇ ಇದೆ ಕೆಡುಕಿನ ಮುಖ. ಹೀಗೆ ಜಗತ್ತಿನಲ್ಲಿ ಪೂರ್ಣ ಸುಖ, ಪೂರ್ಣ ಒಳಿತು, ಪೂರ್ಣ ರೋಗ ವಿಮುಕ್ತತೆ ಅನ್ನುವುದು ಯಾವ ಯುಗದಲ್ಲೂ ಬರಲ್ಲ. ಸ್ವಾಮೀಜಿ ಹೇಳ್ತಾರೆ, ನಾವು ಇದಕ್ಕಾಗಿ ಕರ್ಮ ಮಾಡೋದಾದರೆ ನಾವು ಪೂರ್ಣ ನಿರಾಶರಾಗ್ತೀವಿ. ಯಾಕೆ ಹೀಗೆ ಎಂಬುದಕ್ಕೆ ಸ್ವಾಮೀಜಿ ಹೇಳ್ತಾರೆ, ಜಗತ್ತು ಅಂತ ಹೇಳಿದರೆ ಏನು? ಅದರ ಅರ್ಥ ಲಾಸ್ಟ್ ಬ್ಯಾಲೆನ್ಸ್, ಸಮತ್ವ ಕದಡಿದ ಸ್ಥಿತಿಯೇ ಜಗತ್ತು. ಒಂದು ವೇಳೆ ಕೆಡುಕೇ ಇಲ್ಲ ಈ ಜಗತ್ತಿನಲ್ಲಿ ದುಃಖನೇ ಇಲ್ಲ, ಈ ಜಗತ್ತಿನಲ್ಲಿ ರೋಗನೇ ಇಲ್ಲ ಎಂದು ಹೇಳುವುದಾದರೆ ಜಗತ್ತು ಸ್ಟಾಪ್ ಆಗಿ ಹೋಗುತ್ತೆ, ನಿಂತು ಹೋಗುತ್ತೆ.
ಯಾವುದನ್ನು ನಾವು ಜೀವನ ಅಂತ ಹೇಳ್ತಿದ್ದೇವೋ ಅದು ನಿರಂತರ ಹೋರಾಟ, ಘರ್ಷಣೆ, ಕೆಡುಕಿನ ವಿರುದ್ಧ ಹೋರಾಟ, ದುಃಖದ ವಿರುದ್ಧ ಹೋರಾಟ, ಘರ್ಷಣೆ, ತಲೆಬಿಸಿ. ಯಾವಾಗ ಈ ಹೋರಾಟ ಮುಗೀತೋ ನಾವು ತೀರ್ಕೊಂಡು ಬಿಡ್ತೇವೆ. ಯಾವಾಗ ಈ ಘರ್ಷಣೆ ಮುಗಿಯಿತೋ ಜೀವನ ಮುಗೀತು, ನಾವು ಮೃತರಾಗ್ತೇವೆ. ಮತ್ತು ನಮ್ಮ ಕಲ್ಪನೆಯ ಸುಖ ಅಂತ ಯಾವುದಿದೆಯೋ ಅದು ಈ ಘರ್ಷಣೆಯ ಮುಕ್ತಾಯ ಅಲ್ವಾ. ನಮಗೆ ಘರ್ಷಣೆ ಇಷ್ಟ ಆಗಲ್ಲ, ಗುದ್ದಾಡೋದು ಇಷ್ಟ ಆಗಲ್ಲ, ಗಲಾಟೆ ಜಗಳ ಹೋರಾಟ ಇಷ್ಟ ಆಗಲ್ಲ. ಇದು ಮುಗೀತು ಅಂದ್ರೇನು? ಮರಣ ಅಷ್ಟೇ, ಸುಖ ಇಲ್ಲ. ನಾವು ಇದನ್ನು ಮುಗಿದ ಕೂಡಲೇ ಸುಖ ಅಂತ ಅಂದ್ಕೊಂಡ್ವಿ, ಇಲ್ಲ, ಅದನ್ನು ಮುಗಿದ ಕೂಡಲೇ ಮರಣ ಅಷ್ಟೇ. ಹಾಗಾದರೆ ಏನರ್ಥ? ಜಗತ್ತು ಅಂತ ಹೇಳಿದ್ರೇ ಎರಡೆರಡು ಜೊತೆಯಲ್ಲೇ ಬರುತ್ತವೆ. ಸುಖ ದುಃಖ, ಹಸಿವು ತೃಪ್ತಿ, ರೋಗರಾಹಿತ್ಯ, ಒಳಿತು ಕೆಡುಕು. ಹೇಗೆ ಒಂದು ನಾಣ್ಯ ಅಂದಾಗ ನಾವು ಅದರ ಎರಡೂ ಬದಿಯನ್ನು ಹಿಡಿದುಕೊಳ್ತೇವೆ. ಒಂದೇ ಸೈಡನ್ನು ನಾನು ಹಿಡ್ಕೊಳ್ತೇನೆ ನಾಣ್ಯದ್ದು ಎಂದು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆಯೇ ಜಗತ್ತು ಅಂದರೆ ಇರುವುದು ಹೀಗೇನೆ. ನೀವೆಷ್ಟೇ ಕರ್ಮ ಮಾಡಿ, ನೀವೆಷ್ಟೇ ಕರ್ಮಯೋಗವನ್ನು ಅನುಸರಿಸಿ ಇದನ್ನು ಮಾತ್ರ ಬದಲಾಯಿಸಲಿಕ್ಕೆ ಆಗಲ್ಲ. ಇದರ ಅರ್ಥ ಏನು? ಕರ್ಮದಿಂದ ಪರಿಪೂರ್ಣತೆ ಇಲ್ಲ. ಕರ್ಮದ ಮೂಲಕ ನಾವು ಪರ್ಫೆಕ್ಷನ್ ಅನ್ನುವುದನ್ನು ಪಡೀಲಿಕ್ಕೆ ಆಗಲ್ಲ. ಕರ್ಮದ ಮೂಲಕ ನಾವು ಕರ್ಮದ ಎಂಡನ್ನು ತಲುಪಲಿಕ್ಕೆ ಆಗಲ್ಲ. ನಮಸ್ಕಾರ.